ಪ್ರೊಟೆಸ್ಟ್ ಮಾಡಕ್ಕೂ ಅವಕಾಶ ಕೊಡ್ತಿಲ್ಲ. ನೋಡಿ, ಯಾವ ಬಡ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಬಿಜೆಪಿ ಯಾವ ಬಡ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದು ನನ್ಗೆ ಕ್ಲಾರಿಟಿ ಕೊಡಿ. ಒಂದ್ ಬಡ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ, ಇನ್ನ ಒಂದ್ ಯಾವ್ದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀನಿ ಅಂತ ಮಾಡಿಲ್ಲ. ಈಗ ಉದಯಗಿರಿ ಬಗ್ಗೆನೂ ಮಾಡ್ತಾ ಇದಾರೆ. ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬಹುದು. ರಿಯಾಕ್ಷನ್ ಇಲ್ಲ, ಅದು ಅಧಿಕೃತ ಬಿಜೆಪಿ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕಂತ ಸೆಕ್ಷನ್ ಹಾಕಿರ್ಬಹುದು. ಆಮೇಲೆ ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕ್ ನಾನು ಬಯಸ್ತಾ ಇದ್ದೀನಿ, ಅಲ್ಲಿ ಹೋಗ್ತಾ ಇರೋದೇನಕ್ಕೆ, ಅಲ್ಲಿ ಈಗ ಎಲ್ಲ ಆದ್ಮೇಲೆ ಹೋಗ್ತಾ ಇರೋದೇನಕ್ಕೆ. ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ. ಉದ್ದೇಶ ಏನಿದೆ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ಬೇಕಂತ ದುರುದ್ದೇಶದಿಂದಾನೇ ಇವರೆಲ್ಲ ಮಾಡ್ತಾ ಇದ್ದಾರೆ. ಕಾನೂನು ಪಾಲನೆ ಮಾಡಕ್ಕೇನಿದೆ ಅವರಿಗೆ? ಸೆಕ್ಷನ್ 144 ಇದೆ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಪಬ್ಲಿಕ್ ಅವೇರ್ನೆಸ್ ಯಾವ್ದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದ್ರು ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನ್ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನ್ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಇದ್ರ ಬಗ್ಗೆ ಅವೇರ್ನೆಸ್ ಏನ್ ಅವಶ್ಯಕತೆ ಇಲ್ಲ. ಎಸ್ಕಾಂನವರು ನೋಟಿಸ್ ಜಾರಿ ಮಾಡಿದ್ದಾರೆ, ಒಂದ್ ವೇಳೆ ಧ್ವಜಕ್ಕೆ ಹಣ ಏನಾದ್ರು ಸರ್ಕಾರ ಕಟ್ಟಿದ್ರೆ ಜನ ಕಟ್ಟಬೇಕು ಅಂತ ಹೇಳಿ. ನೋಡಿ, ಅದು ಯಾವ್ದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಸ್ಕಾನ್ ಕಾರ್ಪೊರೇಷನ್ ಏನು ಈ ಯೋಜನೆ ಇದೆ, ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ನನಗೆ. ಆದ್ರೆ ಏನೇ ಇದ್ರು ಸರ್ಕಾರನೇ ಭರಿಸ್ಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗವರ್ಮೆಂಟ್, ನಾಟ್ ಬೈ ದ ಎಸ್ಕಾಂ. ಎಸ್ಕಾಂದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಂ ಇಂದ ಏನ್ ಆಗ್ತಾ ಇದೆ ಅದನ್ನ ಪಾವತಿ ಮಾಡೋದು ನಮ್ ಜವಾಬ್ದಾರಿ ವಿಜೇಂದ್ರ ಅವ್ರ ದಿವಾಳಿ ಆಗಿದೆ. ಫಸ್ಟ್ ಅವ್ರ ಏನ್ ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡ್ಲಿ. ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡ್ಲಿ. ಸುಮ್ನೆ ಪಾಪರ್ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ. ಇನ್ನೇನು ಮುಂದಿನ ಶನಿವಾರ ಬರ್ಲಿ, ಅವರಿಗೂ ಆಹ್ವಾನ ಮಾಡ್ತೀನಿ. ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ 1000 ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ. ಇನ್ನ ಒಂದ್ ತಿಂಗಳ ಆದ್ಮೇಲೆ ಪ್ರಗತಿ ಪದ 5000 ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದೀವಿ. ಬರ್ಲಿ, ಅವರು ಬರ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದೀವಲ್ಲ ದುಡ್ಡು. ಪಾಪರ್ ಆಗಿದೆ ಸರ್ಕಾರ, ಏನ್ ಅಂಕಿ ಅಂಶಗಳು ತೋರಿಸ್ಲಿ ಸರ್. ಅವರು ಸಾಲ ಮಾಡಿ ತುಪ್ಪ ತಿಂದಿರೋ ಅವ್ರ ಏನ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು. ವಿಚಾರದಲ್ಲಿ ಅನಗತ್ಯ ಬದಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ.